ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಎಜುಕೇಶನ್ ಅಂದ ತಕ್ಷಣ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಖಾಸಗಿ ವಾಹಿನಿಯಲ್ಲಿ ಅವ್ರದ್ದು ಒಂದು ಆಟೋಬಯೋಗ್ರಫಿ ಅನ್ನೋ ತರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ್ರು, ನನ್ನ ಬೀಂಗ್ ಆಸ್ ಅನ್ ಎಜುಕೇಶನಿಸ್ಟ್ ನನಗೂ ಕೂಡ ಹಳ್ಳಿ ಗಾಡಿನಲ್ಲೂ ಕೂಡ ಜನರಿಗೆ ಬೆಂಗಳೂರಿನ ಲೆವೆಲ್ನ ಎಜುಕೇಶನ್ ಸಿಗಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿನೇ ಮಧು ಬಂಗಾರಪ್ಪ ಅವ್ರನ್ನ ನಾನೇ ಇನ್ಸಿಸ್ಟ್ ಮಾಡಿ ಅವ್ರನ್ನ ಎಜುಕೇಶನ್ ಮಿನಿಸ್ಟರ್ ಮಾಡಿದ್ದೆ ಅಂತ. ಸೊ ಕ್ವಾಲಿಟಿ ಎಜುಕೇಶನ್ ಹಳ್ಳಿಯಲ್ಲೂ ಸಿಗ್ಬೇಕು ಅನ್ನೋದು ನನ್ನ ದೂರದೃಷ್ಟಿ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಈಗ ಪ್ರತಿ ಒಂದು ನಗರದಲ್ಲಿ ಏನ್ ಜನಕ್ಕೆ ಸಿಗ್ತಾ ಇದೆಯೋ ಹಳ್ಳಿಗಳಲ್ಲೂ ಸಿಗ್ಬೇಕು, ಪ್ರತಿ ಒಂದು ಊರಲ್ಲೂ ಸಿಗ್ಬೇಕು. ಈಗ AI ಬರ್ತಾ ಇದೆ, ಯಾವ ಇಂಡಸ್ಟ್ರಿ ಇದ್ರೂ ಅದರಲ್ಲಿ ಕೆಲಸ ಕಾಮಗಾರಿ ಹೇಗಾಗ್ತಾ ಇದೆ ಅದೆಲ್ಲ ಒಂದು ಬದಲಾವಣೆ ಆಗ್ತಾ ಇದೆ. ಈಗ ನಾವು ಸರ್ಕಾರದಲ್ಲಿ ಇದಕ್ಕೆ ಒಂದು ಸೆಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿ ನಮ್ಮ ಫ್ಯೂಚರ್ ಹೇಗೆ ಹೋಗ್ತಾ ಇದೆ, ಈಗ ಇವತ್ತಿನ ಯುವಕರಿಗೆ ಯಾವ ತರ ಟ್ರೈನಿಂಗ್ ಕೊಟ್ರೆ, ಯಾವ ತರ ಶಿಕ್ಷಣ ಕೊಟ್ರೆ ನಾಳೆ ಯಾವ ತರ ಸಹಾಯ ಆಗುತ್ತೆ ಆ ತರ ಯೋಚನೆ ಮಾಡಬೇಕು, ಉದ್ಯಮ ಸಿಗೋ ತರ ಯೋಚನೆ ಮಾಡಬೇಕು. ಇಲ್ಲಾಂದ್ರೆ ಪರಿಸ್ಥಿತಿ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಅಂತ ಇದು ಸರ್ಕಾರನೇ ಮಾಡಬೇಕು. RTE ಸ್ಕೀಮ್ ನಲ್ಲಿ ಅಂದ್ರೆ ರೈಟ್ ಟು ಎಜುಕೇಶನ್ ಸ್ಕೀಮ್ ನಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಓದ್ತಾ ಇದಾರೋ ಅವ್ರಿಗೂ ಬರೀ 8ನೇ ಕ್ಲಾಸ್ ತನಕ ಮಾತ್ರ ಈ ಸ್ಕೀಮ್ ಅಪ್ಲೈ ಆಗುತ್ತೆ. 8 ಆದ್ಮೇಲೆ ಅದ್ರಲ್ಲೂ ಹೆಣ್ಮಕ್ಳಿಗೆ ಈ ಒಂದು RTE ನ ಎಕ್ಸ್ಟೆಂಡ್ ಮಾಡಬೇಕು. 12ನೇ ಕ್ಲಾಸ್ ತನಕ RTE ಬೇರೆ ರಾಜ್ಯದಲ್ಲಿ ಮಾಡಿದ್ದಾರೆ ಅನ್ಸುತ್ತೆ, ಮಾಡ್ತಾ ಇದ್ದಾರೆ. ಹೌದು, ನಮ್ಮ ರಾಜ್ಯದಲ್ಲೂ ಈ ತರ ಮಾಡಿದ್ರೆ ಬಾಲ್ಯ ವಿವಾಹ ತಡಿಬಹುದು. ಆಮೇಲೆ ಹೆಣ್ಮಕ್ಳು ಓದಿಗೆ ಒಂದು ಅವಕಾಶ ಆಗುತ್ತೆ, ಹೆಣ್ಮಕ್ಳು ಶೋಷಣೆ ಕಡಿಮೆ ಆಗುತ್ತೆ. ಹಾಗಾಗಿ ರೈಟ್. ಯಾಕೆ ಅಂತಂದ್ರೆ SSLC ವರ್ಗು ಓದ್ಬಿಡ್ತಾರೆ, ಆಮೇಲೆ SSLC ವರ್ಗು ಹೆಂಗ್ ಓದ್ತಾರೆ ಅಂದ್ರೆ ಇಡೀ ಕ್ಲಾಸ್ಗೆ ಅವರೇ ಫಸ್ಟ್. ಅತಿ ಹೆಚ್ಚು ರಿಸಲ್ಟ್ ಹೆಣ್ಮಕ್ಳದೆ. SSLC ಆಗ್ತಿದ್ದಂಗೆ ಡ್ರಾಪ್ ಔಟ್ ಶುರುವಾಗುತ್ತೆ. ಯಾಕೆ ಅಂದ್ರೆ SSLC ಈಸ್ ದ ಫೈನಲ್ ಡೆಸ್ಟಿನೇಷನ್ ಅನ್ನೋ ತರದಲ್ಲಿ SSLC ಆದ್ಮೇಲೆ ಮಕ್ಕಳನ್ನ ಮದುವೆ ಮಾಡ್ಬೇಕು, ಯಾಕೆ ಅಂದ್ರೆ ಫೀಸ್ ಕಟ್ಟಕ್ ಆಗೋದಿಲ್ಲ, ಓದ್ಸಕ್ ಆಗೋದಿಲ್ಲ ಅಂತ. ಎಷ್ಟೋ ಹೆಣ್ಮಕ್ಳು ಮೇಡಮ್ ಸೆಕೆಂಡ್ PUC ಅಲ್ಲಿ ವಂಡರ್ಫುಲ್ ಮಾರ್ಕ್ಸ್, CET ಅಲ್ಲಿ ವಂಡರ್ಫುಲ್ ಆಗಿ ಇದು ಮಾಡಿರ್ತಾರೆ, ಬಟ್ ಓನ್ಲಿ ಬಿಕಾಸ್ ಆಫ್ ಫೀಸ್ ಸ್ಟ್ರಕ್ಚರ್ ಬಹಳ ಜನ ಹೆಣ್ಮಕ್ಳನ್ನ ಓದ್ಸೋದೇ ಇಲ್ಲ. ಹೌದು ಮೇಡಮ್, ಫೀಸ್ ಸ್ಟ್ರಕ್ಚರು, ಆಮೇಲೆ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳನ್ನ ಏನಕ್ಕೆ ಓದಿಸ್ಬೇಕು, ಮದುವೆ ಮಾಡಿ ಕಳ್ಸಿದ್ರೆ ಸಾಕು, ಈ ಮನಸ್ಥಿತಿ ಇನ್ನೂ ಇದೆ. ಇದು ಹೋಗ್ಬೇಕು ಅಂತಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಸ್ಟ್ರಾಂಗ್ ಆಗಬೇಕು. ಮಕ್ಕಳಿಗೆ, ಹೆಣ್ಮಕ್ಳಿಗೆ ಫಸ್ಟು ಈ ಅಂಗನವಾಡಿ ಕಳಿಸ್ತಾರಲ್ಲ, ಅಲ್ಲಿಂದಾನು ಹೆಣ್ಮಕ್ಳು ಸ್ಕೂಲಿಗೆ ಹೋಗ್ತಾರೆ, ಮನೆಗೆ ಬಂದ್ಬಿಟ್ಟು ಕೆಲಸ ಮಾಡ್ತಾರೆ. ಅವರು ಮುಂದಕ್ಕೆ ಓದಬೇಕು, 8ನೇ ಕ್ಲಾಸ್ ಆದ್ಮೇಲೆ ಅವ್ರಿಗೂ ಅವಕಾಶ ಇದೆ ಅಂತಂದ್ರೆ ಆ ಹೆಣ್ಮಕ್ಳು ಓದೋದಕ್ಕೂ ಒಂದು ಸ್ವಲ್ಪ ಹೋರಾಟ ಮಾಡ್ತಾರೆ. ಆಮೇಲೆ ಚೈಲ್ಡ್ ಲೈನ್ ಅಂತ ಮುಂಚೆ ಇತ್ತು, ಅದನ್ನು ಸ್ಕ್ರಾಪ್ ಮಾಡಿದ್ದಾರೆ. ಅದನ್ನ ಇನ್ನೊಮ್ಮೆ ವಾಪಸ್ ತಗೊಂಡ್ಬರ್ಬೇಕು ಅಂತ. ಚೈಲ್ಡ್ ಲೈನ್ ಎಲ್ಲಾ ಕಡೆ ತುಂಬಾ ಫೇಮಸ್ ಆಗಿತ್ತು. ಮಕ್ಕಳು ಎಷ್ಟೊಂದ್ ಜನ ಫೋನ್ ಮಾಡಿ ಈವನ್ ಮದುವೆನ ತಡೆದಿದ್ರು, ಆ ಧೈರ್ಯ ಇತ್ತು. ಓಕೆ, ಸೊ ಚೈಲ್ಡ್ ಲೈನ್ ನ ವಾಪಸ್ ತಗೊಂಬರ್ಲಿ. ಎಸ್ ಸರ್, ತಮಗೇನ್ ನಿರೀಕ್ಷೆಗಳಿದೆ ಸರ್? ಶಿಕ್ಷಣದಲ್ಲಿ ಪ್ರಾಥಮಿಕತೆಯಿಂದ SLC ತನಕ ಈಗ ಬಂದಿರ್ತಕ್ಕಂಥ 95-96% ಬಂತಲ್ಲ, ನಿಜ ಒಪ್ಕೊಳ್ಳೋಣ. ಆದ್ರೆ 20 ಮಾರ್ಕ್ಸು ಶಾಲೆಯಲ್ಲಿ ಕೊಡ್ತಾರೆ, 13 ಮಾರ್ಕ್ಸಿಗೆ ಮಾತ್ರ ಮಕ್ಕಳು ಬರೆದ್ರು ಅಂದ್ರೆ 1 ನಂಬರ್ 2 ನಂಬರ್ದು ಹೇಳಿ ಕೊಟ್ಟು ಅದನ್ನ ಪಾಸ್ ಮಾಡ ಅಲ್ಲ. ಶಿಕ್ಷಣ ಈ ರೀತಿ ನಾವು 90-95% ರಿಸಲ್ಟ್ ಬಂದಾಗ ಆ ಮಕ್ಕಳಲ್ಲಿ ನಿಜವಾದ ಶಿಕ್ಷಣ ಬೆಳೆಯುತ್ತಾ? ಎಲ್ಲಿ ನೋಡಿದ್ರು ಗ್ರಾಮೀಣ ಭಾಗ, ಯಾಕೆಂದ್ರೆ ನಾನು ಇಡೀ ಕರ್ನಾಟಕನ ಸುತ್ತೋದ್ರಿಂದ ನಾನು ಹೇಳ್ತಕ್ಕಂಥ ಮಾತು ಎಲ್ಲ ಶಾಲೆಗಳನ್ನ ನಾನು ಗಮನಿಸ್ತಕ್ಕಂಥದ್ರಿಂದ ಹೇಳ್ತಿದ್ದೀನಿ. ಶಾಲೆಗಳಲ್ಲಿ 1-2 ಮೇಷ್ಟ್ರು ಇರ್ತಾರೆ ಸ್ವಾಮಿ. ಒಂದು ಮೇಷ್ಟ್ರಿಗೆ ಬೆಟ್ಟದಷ್ಟು ಕೆಲಸ ಕೊಡ್ತೀರಾ, ಮಕ್ಕಳಿಗೆ ಅವ್ರು ಹೆಂಗೆ ಪಾಠ ಮಾಡ್ಲಿಕ್ಕೆ ಸಾಧ್ಯ? ಮತ್ತೆ ಮಕ್ಕಳು ಕೂತ್ಕೊಂಡ್ತಕ್ಕಂಥ ಶಾಲೆಗಳು ಕುಸಿತಾ ಬರ್ತಿದೆ. ಹಳೇ ಚಾವಣಿಗಳು ಗಾಳಿ ಬಂದ್ರೆ ಆರ್ತಾ ಹೋಗುತ್ತೆ. ಒಂದು. ಎರಡನೇದು, ಶಿಕ್ಷಣದ ಕಡೆ ಗಮನ ಕೊಡಿ. ಯಾಕೆಂದ್ರೆ ಇಂದಿನ ವಿದ್ಯಾರ್ಥಿ ಮುಂದಿನ ಪ್ರಜೆ. ನಮ್ಮ ರಾಜ್ಯ, ರಾಷ್ಟ್ರ, ವಿಶ್ವವನ್ನು ಆಳ್ತಕ್ಕಂಥದ್ದು ಯುವ ಜನತೆ. ಅದಕ್ಕೆ ನಾವು ತಯಾರಿ ಮಾಡ್ಕೊಳ್ಬೇಕಲ್ವಾ? ನಾವು ವಯಸ್ಸಾಗ್ತಿದ್ದೀವಿ, ವಯಸ್ಸಾಯ್ತು, ಆದರೆ ನಮ್ಮನ್ನ ಮುಂದೆ ಕಾಪಾಡಬೇಕಾದವ್ರು ಯಾರು? ಉನ್ನತ ಶಿಕ್ಷಣ ಪಡೆದು, ಸಂಸ್ಕಾರ ಪಡೆದು, ವಿವೇಚನೆಯಿಂದ ವರ್ತಿಸ್ಬೇಕಾದವ್ರು ಯಾರು? ಯುವ ಜನತೆ. ಅದಕ್ಕೆ ಮಾರ್ಗದರ್ಶನ ಮಾಡಬೇಕಾದವ್ರು ಯಾರು? ಸರ್ಕಾರ. ಅಂದ್ರೆ ಶಾಲೆಗಳ ಅಭಿವೃದ್ಧಿ, ಗುಣಮಟ್ಟದ ಶಿಕ್ಷಣ. ಹೌದು, ಉತ್ತಮ ಗುಣಮಟ್ಟದ ಶಿಕ್ಷಣ. ಪಬ್ಲಿಕ್ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ. ಎಲ್ಲಿದ್ದಾರೆ? ಇಲ್ಲ. ಅದ್ರ ಕಡೆ ಗಮನ ಕೊಡಿ. ಯಾಕಂದ್ರೆ ಶಿಕ್ಷಣ ಫಸ್ಟ್. ಭದ್ರಾ ಮೇಲ್ದಂಡನೆ ಯೋಜನೆ ಆಗಿ ಪೂರ್ಣಗೊಂಡಿದೆ, ಆದ್ರೂ ಇನ್ನೂ ಉದ್ಘಾಟನೆ ಆಗಿಲ್ಲ.
ರೈತರು ಎಷ್ಟೋ ಸಾರಿ ಹೋರಾಟಗಳು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಆದರೂ ಇನ್ನೂ ಹೋರಾಟಗಳು ಆಗಿಲ್ಲ, ಉದ್ಘಾಟನೆ ಮಾಡಿಲ್ಲ ಮೇಡಮ್. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 162 ಕೆರೆಗಳಿದ್ದಾವೆ. ಅದರಲ್ಲಿ 120 ಕೆರೆಗಳು ನೀರಿಲ್ಲದೆ ಬತ್ತಿ ಹೋಗಿದೆ. ಅದರಿಂದ ಬೋರ್ವೆಲ್ಗಳೆಲ್ಲ ಸಾವಿರಾರು ರೈತರ ಬೋರ್ವೆಲ್ಗಳಲ್ಲಿ ನೀರಿಲ್ಲದೆ ರೈತರು ಪರದಾಡ್ತಾ ಇದ್ದಾರೆ. ತೋಟಗಳು ಒಣಗ ಪರಿಸ್ಥಿತಿಲಿ ಬಂದಿದೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ರೈತರ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಉದ್ಘಾಟನೆ ಮಾಡಿಬಿಟ್ಟು ಎಲ್ಲಾ ಕೆರೆಗಳಿಗೆ ನೀರು, ಚಿತ್ರದುರ್ಗ ಜಿಲ್ಲೆಯ 162 ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ನಾನು ಎಲ್ಲಾ ರೈತರ ಪರವಾಗಿ ನಾನು ಮನವಿಯನ್ನು ಮಾಡ್ತೀನಿ.